50 ವರ್ಷಗಳಿಗೂ ಹೆಚ್ಚು ಸಮಯದಿಂದ ದಾಂಡೇಲಿ ನಗರಕ್ಕೆ ಹತ್ತಿರ ಭಾಗದಲ್ಲಿ ಸೇವೆ ನೀಡುತ್ತಿದ್ದ ಅಂಚೆ ಇಲಾಖೆಯ ಶಾಖಾ ಕಚೇರಿಗಳನ್ನು ಮುಖ್ಯ ಕಚೇರಿಯಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆಯೊಂದು ಗ್ರಾಹಕರಿಗೆ ಯಾವುದೇ ಮುನ್ಸೂಚನೆ ನೀಡದೆ ನಡೆಯುತ್ತಿದ್ದು, ಇದೀಗ ಈ ವಿಚಾರ ಅಂಚೆ ಇಲಾಖೆ ಗ್ರಾಹಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಧಾರವಾಡದ ಉತ್ತರ ಕರ್ನಾಟಕ ವಲಯದ ಅಂಚೆ ಮಹಾನಿರ್ದೇಶಕರು ನಗರಗಳಲ್ಲಿ ಅಂಚೆ ಕಚೇರಿಗಳ ಮರು ಸಂರಚನೆಯ ಭಾಗವಾಗಿ ಈ ಆದೇಶ ಹೊರಡಿಸಿದ್ದು, ತಕ್ಷಣವೇ ಕ್ಷೇತ್ರ ಮಟ್ಟದಲ್ಲಿ ಪೂರ್ವ ಸ್ಥಳಾಂತರ ಅಥವಾ ವಿಲೀನ ಚಟುವಟಿಕೆಗಳನ್ನು ಪ್ರಾರಂಭಿಸುವಂತೆ ಹಾಗೂ ಎಲ್ಲಾ ಕಾನೂನು ಕ್ರಮಗಳನ್ನು ಪಾಲಿಸಿ ಕಚೇರಿಗಳನ್ನು ಶೀಘ್ರದಲ್ಲಿಯೇ ವಿಲೀನಗೊಂಡ ಸ್ಥಳಕ್ಕೆ ವರ್ಗಾಯಿಸಿ ವಿಲೀನ ಪ್ರಕ್ರಿಯೆಯನ್ನು ಸುಗಮವಾಗಿ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದ್ದಾರೆ. ವಿಲೀನಗೊಂಡ ಕಚೇರಿಗೆ ಅಥವಾ ಅಗತ್ಯವಿರುವ ಇತರ ಕಚೇರಿಗಳಿಗೆ ಹುದ್ದೆಗಳ ಮರುಹಂಚಿಕೆಗಾಗಿ ಪ್ರಚಲಿತ ನಿಯಮಗಳ ಪ್ರಕಾರ ಪ್ರಸ್ತಾವನೆಗಳನ್ನು ಸಲ್ಲಿಸುವಂತೆ ಹಾಗೂ ಗುರುತಿಸಲಾದ ಎಲ್ಲ ಅಂಚೆ ಕಚೇರಿಗಳ ಸ್ಥಳೀಯ ಯುಕ್ತೀಕರಣವನ್ನು ತಕ್ಷಣ ಪೂರ್ಣಗೊಳಿಸುವಂತೆ ಹಾಗೂ ವಿಲೀನ ಆದೇಶಗಳು ಪೂರ್ಣವಾಗಿ ಜಾರಿಗೆ ಬಂದಿರುವುದನ್ನು ಖಚಿತಪಡಿಸುವಂತೆಯೂ ತಿಳಿಸಿದ್ದಾರೆ. ಇನ್ನು ದೂರ, ಜನಸಂಖ್ಯೆ ಮತ್ತು ಆರ್ಥಿಕ ಮಾನದಂಡಗಳನ್ನು ಪರಿಗಣಿಸಿ ಅಗತ್ಯವಿರುವ ಇತರ ಪ್ರದೇಶಗಳಲ್ಲಿ ಹೊಸ ಅಂಚೆ ಕಚೇರಿಗಳನ್ನು ತೆರೆಯಲು ಪ್ರತ್ಯೇಕವಾಗಿ ಪ್ರಸ್ತಾವನೆಗಳನ್ನು ಸಲ್ಲಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದ್ದು, ಏಪ್ರಿಲ್ 15ರೊಳಗೆ ವಿವರವಾದ ಅನುಷ್ಠಾನ ವರದಿಯನ್ನು ಸಲ್ಲಿಸುವಂತೆ ಅಂಚೆ ಇಲಾಖೆ ವಿಭಾಗೀಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಮತ್ತು ಶಿರಸಿ ಸೇರಿ ಅಂಚೆ ಇಲಾಖೆಯ 2 ವಿಭಾಗಗಳಿದ್ದು, ಅಂಚೆ ಇಲಾಖೆಯ ಈ ವಿಲೀನಗೊಳಿಸುವ ಪ್ರಕ್ರಿಯೆ ಆದೇಶದ ಪ್ರಕಾರ ಇಡೀ ಜಿಲ್ಲೆಯಲ್ಲಿ ಒಟ್ಟು 4 ಅಂಚೆ ಇಲಾಖೆ ಶಾಖಾ ಕಚೇರಿಗಳು ಮುಖ್ಯ ಕಚೇರಿಗೆ ವಿಲೀನಗೊಂಡು ಬಾಗಿಲು ಮುಚ್ಚಲಿವೆ. ಕಾರವಾರದ ಮಾರ್ಕೆಟ್ ಏರಿಯಾದಲ್ಲಿರುವ ಉಪ ಅಂಚೆ ಕಾರ್ಯಾಲಯ, ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಆವರಣದೊಳಗಿರುವ ಶಾಖಾ ಕಚೇರಿ, ಕಿತ್ತೂರು ಚೆನ್ನಮ್ಮ ವೃತ್ತದ ಬಳಿ ಇರುವ ಶಾಖಾ ಕಾರ್ಯಾಲಯ ಹಾಗೂ ಹಳೆ ದಾಂಡೇಲಿಯಲ್ಲಿ ಇರುವ ಶಾಖಾ ಕಚೇರಿಗಳು ಮುಖ್ಯ ಕಚೇರಿಗೆ ವಿಲೀನಗೊಂಡು ಬಾಗಿಲು ಮುಚ್ಚಲಿವೆ. ಮುಖ್ಯ ಕಚೇರಿಯಿಂದ 3 ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ಉಪ ಕಾರ್ಯಾಲಯಗಳು ಇರಕೂಡದು ಎಂಬ ಮಾನದಂಡಕ್ಕಾಗಿ ಈ ಶಾಖಾ ಕಚೇರಿಗಳನ್ನು ವಿಲೀನಗೊಳಿಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಇನ್ನು ಯಾವುದೇ ಮುನ್ಸೂಚನೆಯನ್ನು ನೀಡದೆ ಮುಖ್ಯ ಕಚೇರಿಯಿಂದ ದೂರವಿರುವ ಶಾಖಾ ಕಚೇರಿಗಳ ಬಾಗಿಲು ಮುಚ್ಚಿ ಮುಖ್ಯ ಕಚೇರಿಗೆ ಸ್ಥಳಾಂತರಿಸುವ ಪ್ರಕ್ರಿಯೆಯ ಬಗ್ಗೆ ಸ್ಥಳೀಯವಾಗಿ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ. ಶನಿವಾರ ಅಂಚೆ ಇಲಾಖೆ ಮೇಲಾಧಿಕಾರಿಗಳು ದಾಂಡೇಲಿಯ ಕಿತ್ತೂರು ಚೆನ್ನಮ್ಮ ವೃತ್ತ, ಹಳೆ ದಾಂಡೇಲಿ ಮತ್ತು ಬಂಗೂರು ನಗರ ಶಾಖಾ ಅಂಚೆ ಇಲಾಖೆ ಕಾರ್ಯಾಲಯದ ಸ್ಥಳಾಂತರಕ್ಕೆ ಬಂದಾಗ ಸ್ಥಳೀಯರು ವಿರೋಧಿಸಿ ಸ್ಥಳಾಂತರವನ್ನು ತಡೆದಿದ್ದಾರೆ. ಹಳೆ ದಾಂಡೇಲಿ ಮತ್ತು ಕಿತ್ತೂರು ಚೆನ್ನಮ್ಮ ವೃತ್ತದ ಶಾಖಾ ಕಚೇರಿ ಎದುರು ಸ್ಥಳೀಯ ಗ್ರಾಹಕರು ಸಾಂಕೇತಿಕ ಪ್ರತಿಭಟನೆ ನಡೆಸಿ ಯಾವುದೇ ಕಾರಣಕ್ಕೂ ಈ ಶಾಖಾ ಕಚೇರಿಗಳನ್ನು ಮುಖ್ಯ ಕಚೇರಿಗೆ ಸ್ಥಳಾಂತರಗೊಳಿಸಬಾರದು ಎಂದು ಕಿತ್ತೂರು ಚೆನ್ನಮ್ಮ ವೃತ್ತದ ಶಾಖಾ ಕಚೇರಿ ಗ್ರಾಹಕರಾದ ಗಣೇಶ್ ಹೆಬ್ಬಾರ್, ಅಜಿಲೇಶ್ ನಾಯರ್, ಮಹೇಶ್ ನಾಗಪ್ಪ ಮುಂತಾದವರು ಒತ್ತಾಯಿಸಿದ್ದಾರೆ. 45ರಿಂದ 50 ವರ್ಷ ಕಳೆದು ಹೋಗಿದೆ, ಇದು ಮತ್ತು ಜಾಸ್ತಿನೇ ಆಗಿದೆ. ಅಂಥದ್ದನ್ನೇಗ ಈಗ ಬಂದ್ ಮಾಡ್ತಿದ್ದಾರೆ. ಇನ್ನು ಕೆಲವೇ ವರ್ಷ ಹೋದರೆ ಸುವರ್ಣ ಮಹೋತ್ಸವ ಆಚರಿಸುವಂಥ ಕಾಲ ಬರ್ತದೆ. ಅದನ್ನಾರು ಮಾಡುವುದಿತ್ತು, ಈಗ ಅದನ್ನು ಮಾಡ್ತಾ ಇಲ್ಲ. ಹಳೆ ದಾಂಡೇಲಿ, ಹುಳಿಗೆ ರಸ್ತೆಯಲ್ಲಿ ಇರುವಂಥದ್ದು, ಪೇಪರ್ ಮಿಲ್ ಇರುವಂಥದ್ದು ಎಲ್ಲವನ್ನು ಸಹ ಬಂದ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ನಾವು ಹೆಡ್ ಪೋಸ್ಟ್ ಆಫೀಸ್ ಹೋಗ್ಬೇಕಂತ ಹೇಳಿದರೆ ಒಂದು ರಿಕ್ಷಕ್ಕೆ ಮಿನಿಮಮ್ 60 ರೂಪಾಯಿ ಕೊಡಬೇಕು. ಹೋಗೋದು ಬರೋದು ಅಂದ್ರೆ 120-130 ರೂಪಾಯಿ ಆಗ್ತದೆ. ವಯೋವೃದ್ಧರು ಇರ್ತಾರೆ, ಪಾಪ ಅಂಗವಿಕಲರು ಇದ್ದಾರೆ, ವಿಧೇಯ ವೇತನ ಅದು ಇದಕ್ಕೆಲ್ಲದಕ್ಕೂ ಹೋಗ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಕೇಂದ್ರ ಸರ್ಕಾರದವರು ವಿಚಾರ ಮಾಡಬೇಕಿತ್ತೇನೋ ಅನಿಸ್ತದೆ ನಮಗೆ. ಹಾಗೆ ನಮ್ಮಲ್ಲೇ ಇರುವಂಥ ಶಾಸಕರಾದಂಥ ಸನ್ಮಾನ್ಯ ದೇಶಪಾಂಡೆ ಅವರಾಗಲಿ ಅಥವಾ ಮಾಜಿ ಶಾಸಕರು ಸುನಿಲ್ ಹೆಗಡೆಯವರಾಗಲಿ ಅಥವಾ ಮಂತ್ರಿ ಇದ್ದಾರೆ ಕಾಗೇರಿಯವರಾಗಲಿ ಅಥವಾ ಕುಮಾರಸ್ವಾಮಿಯವರಾಗಲಿ ಇದ್ರ ಬಗ್ಗೆ ಕೂಡಲೇ ಒಂದು ಸಹಕರಿಸುವಂಥ ಸಾರ್ವಜನಿಕರಿಗೆ ಉಪಕಾರ ಆಗುವಂಥ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ಈ ಬಗ್ಗೆ ಮುಂಜಾವು ಡಿಜಿಟಲ್ ನೊಂದಿಗೆ ಮಾತನಾಡಿದ ಅಂಚೆ ಇಲಾಖೆ ಶಿರಸಿ ವಿಭಾಗದ ಅಧೀಕ್ಷಕ ಜಿ ಹೂವಪ್ಪ ಅವರು, ಮುಖ್ಯ ಕಚೇರಿಯಿಂದ 3 ಕಿಲೋಮೀಟರ್ ಅಂತರದಲ್ಲಿರುವ ಶಾಖಾ ಕಚೇರಿಗಳನ್ನು ಮುಖ್ಯ ಕಚೇರಿಗೆ ವಿಲೀನಗೊಳಿಸಬೇಕು ಎಂದು ಸರ್ಕಾರ ಹಾಗೂ ಅಂಚೆ ಇಲಾಖೆ ಧಾರವಾಡ ವಲಯದ ಆದೇಶವಾಗಿದೆ. ಇಲಾಖೆ ಆದೇಶವನ್ನು ನಾವು ಪಾಲಿಸಬೇಕು. ಹಾಗಾಗಿ ಶಾಖಾ ಕಚೇರಿಗಳಿಗೆ ಮಾಹಿತಿ ನೀಡಿದ್ದೇವೆ. ವಿಲೀನವಾದ ನಂತರದಲ್ಲಿ ಸ್ಥಳೀಯ ಗ್ರಾಹಕರಿಗೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿಯೂ ಕೂಡ ನಾವು ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ.